ಪುಂಗಾನುಪುಂಗವಾಗಿ ಭಾಷಣ ಮಾಡುವಂತಹ ಶಾಸಕರು ತಾಲೂಕಿನ ದೊಡ್ಡ ಪಟ್ಟಣವೊಂದರ ಅಲ್ಪಸಂಖ್ಯಾತ ಮತದಾರರೇ ಹೆಚ್ಚಿರುವಂತಹ ವಾರ್ಡ್ನಲ್ಲಿ ಜನರಿಗೆ ಮೂಲಭೂತವಾಗಿ ಅಗತ್ಯವಿರುವಂತಹ ನೀರನ್ನ ಒದಗಿಸದೇ ಇರುವುದು ದುರಂತವೇ ಎನ್ನಬಹುದು. ಯಾಕಂದ್ರೆ ಶಾಸಕರಾದವರಿಗೆ ಕನಿಷ್ಠ ಒಂದು ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಚಿಂತೆ ಗಮನ ವಹಿಸುವಂತ ಕಾಳಜಿ ಇರಬೇಕು. ಈಗ ಹುನಗುಂದ ಶಾಸಕರ ಮನೆ ಮುಂದೆ 60 ಜನ ಏನು ಕೊಡ ತಗೊಂಡು ಹೋಗಿದ್ದಾರೆ, ಅವ್ರಿಗೆ ಮೆಚ್ಚಬೇಕು. ಯಾಕಂದ್ರೆ ಒಬ್ಬ ಜನಪ್ರತಿನಿಧಿಗೆ ನಾವು ಆಯ್ಕೆ ಮಾಡಿದ್ದು ನಮ್ಮ ಉದ್ಧಾರ ಮಾಡ್ತಾರೆ ಅಂತ. ಅದಕ್ಕಾಗಿ ಪ್ರಶ್ನೆ ಮಾಡಬೇಕಾಗಿರೋದು ಕೂಡ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಟ್ ಮಾಡಲಿ, ಒಳ್ಳೆಯ ಕೆಲಸ ಮಾಡಲಿ. ಆದರೆ ಇವತ್ತು ನಾವು ಅನೇಕರು ಹೆದರ್ಕೋತೀವಿ. ಎಮ್ ಎಲ್ ಎ ಅವ್ರ ವಿರುದ್ಧ ಮಾತಾಡಿದ್ರೆ ಏನಾಗುತ್ತೆ, MP ಅವ್ರ ವಿರುದ್ಧ ಮಾತಾಡಿದ್ರೆ ಏನಾಗುತ್ತೆ, ಮಿನಿಸ್ಟರ್ ಅವ್ರ ವಿರುದ್ಧ ಏನಾಗುತ್ತೆ, ಮಹಾ ಆದರೆ ಏನು ಮಾಡ್ತಾರೆ, ಯಾವುದೋ ಒಂದು ಸುಳ್ಳು ಕೇಸ್ಗಳನ್ನು ಹಾಕಿ ಜೈಲಿಗೆ ಕಳಿಸ್ತಾರೆ. ಅದಕ್ಕಿಂತಲೂ ಹೆಚ್ಚಿಗೆ ಏನೂ ಮಾಡೋಕ್ಕಾಗಲ್ಲ. ಮುಂದಿನ ಸಲ ಚುನಾವಣೆ ಬಂದಾಗ ಎಲ್ಲರೂ ಒಂದೇ ಸಲ ಸೇರಿ ಪ್ರತ್ಯುತ್ತರವನ್ನು ಕೊಟ್ಟಾಗ ಮನೆಯಲ್ಲಿ ಪೇಪರ್ ಓದ್ಕೊಂತ ಅಲ್ಲೇ ಕುಂತು ಬಿಡ್ತಾರೆ. ಯಾವ ರಾಜಕಾರಣಿಗಳಿಗೂ ಎಷ್ಟು ವರ್ಷ ಶಾಶ್ವತ ಅಲ್ಲ. ಎಂಥೆಂಥವ್ರು ಮೆರೆದು ಹೋಗಿದ್ದಾರೆ. ರಾಜಕಾರಣ ಅನ್ನೋದು ಯಾರಿಗೂ ಶಾಶ್ವತವಲ್ಲ.